ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಇದೀಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತ ಜಟಾಪಟಿಯಲ್ಲಿ ಈಗ ಸರ್ಕಾರ ಹೊರಡಿಸಿರುವಂತಹ ನಿರ್ಧಾರ ಒಂದು ಕಡೆ ಈಗ ಯಾವ ರೀತಿಯಾದಂತ ಆಕ್ಷನ್ಗಳನ್ನ ಮುಂದೆ ಕುಮಾರಸ್ವಾಮಿ ತೆಗೆದುಕೊಳ್ತಾರಾ ಅಥವಾ ಇದರಲ್ಲಿ ಏನೆಲ್ಲ ಆಗಬಹುದು ಅನ್ನುವಂಥದ್ದು ದೀಪಾ ವನಿತಾ ಒಂದಿಷ್ಟು ರಾಜಕೀಯ ಜಟಾಪಟಿಯ ನಡುವೆ ಇದೀಗ ಅಧಿಕೃತವಾದಂತಹ ನೋಟಿಫಿಕೇಶನ್ ಅಂದರೆ ಅಧಿಸೂಚನೆ ಹೊರಡಿಸಿದೆ ಸರ್ಕಾರ. ಸುಮಾರು 500ಕ್ಕೂ ಹೆಚ್ಚು ಎಕರೆಗೆ ಈ ಒಂದು ಅಧಿಸೂಚನೆ ಬಂದಿರುವಂತಹದ್ದು. ಪ್ರಮುಖವಾಗಿ ಒಂದು ರೇಟನ್ನು ಫಿಕ್ಸ್ ಮಾಡಿ ಎಕರೆಗೆ ಇಂತಿಷ್ಟು ಅಂತೇಳಿ ಈ ಅಧಿಸೂಚನೆ ಹೊರ ಬಂದಿದೆ. ಈಗ ಆಲ್ರೆಡಿ ಅರೋಹಳ್ಳಿ ಮತ್ತು ರಾಮನಗರ ಭಾಗದಲ್ಲೇ ಈ ಒಂದು ಮೊದಲಿಗೆ ಒಂದಿಷ್ಟು ಹಳ್ಳಿಗಳನ್ನು ಕಲೆ ಹಾಕಿರುವಂತಹದ್ದು. ಅಂದರೆ ಸುಮಾರು 3 ಹಳ್ಳಿಯನ್ನು ಸದ್ಯಕ್ಕೆ ನೋಟಿಫಿಕೇಶನನ್ನು ಮಾಡಿರುವಂಥದ್ದು. 1 ಎಕರೆಗೆ 2,07 ಲಕ್ಷದಷ್ಟಿಂದ ಶುರುವಾದಂತಹ ಒಂದಿಷ್ಟು ಹಣ 2.5 ಕೋಟಿಯ ತನಕವೂ ಕೂಡ ಈ ಒಂದು ಹಣವನ್ನು ಒಂದಿಷ್ಟು ಮೆನ್ಷನ್ ಮಾಡಿದೆ. ಎಲ್ಲೋ ಒಂದು ಕಡೆ ಹಿಂದೆ ಅಂದರೆ ಬಿಡದಿ ಟೌನ್ಶಿಪ್ಪನ್ನು ಮಾಡಬೇಕು ಅನ್ನುವಂತಹದ್ದು ಈಗಿನ ಒಂದಿಷ್ಟು ಯೋಜನೆ ಅಲ್ಲ, ಹಿಂದಿನ ಯೋಜನೆ ಅನ್ನುವಂತಹದ್ದು ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇರುವಂಥದ್ದು. ಆಗ JDS ನಾಯಕರು ಈ ಯೋಜನೆಯನ್ನು ಮಾಡಬೇಕು ಅನ್ನುವಂತಹದ್ದನ್ನು ಹೊರಟಾಗ ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದೆ ಇರೋದು. ಈಗ ನಾವು ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆರೋಪ ಮಾಡ್ತಾ ಇರುವಂತಹದ್ದು, ರೈತರನ್ನ ಒಕ್ಕಲೆಬ್ಬಿಸ್ತಾ ಇರುವಂತಹದ್ದು, ಜೊತೆಗೆ ರೈತರಿಗೆ ಒಂದಿಷ್ಟು ತಪ್ಪು ಮಾಹಿತಿಯನ್ನು ನೀಡ್ತಾ ಇರುವಂತಹದ್ದು ಸರಿಯಲ್ಲ ಅನ್ನುವಂಥದ್ದು ಅವರ ವಾದ. ಈಗ ನೋಟಿಫಿಕೇಶನ್ ವಿಚಾರವಾಗಿ ಇವತ್ತು ಕುಮಾರಸ್ವಾಮಿ ಅವರು ಬೆಂಗಳೂರಲ್ಲೇ ಇರೋದ್ರಿಂದ ಇದರ ಬಗ್ಗೆ ರಿಯಾಕ್ಟ್ ಕೂಡ ಮಾಡ್ತಾರೆ. ಸಹಜವಾಗಿ ಅವರು ಡೇ 1ನಿಂದನೇ ಯಾವುದೇ ಜಮೀನನ್ನ ರೈತರು ಕೊಡಬೇಡಿ ಅನ್ನುವಂತಹದನ್ನ ಬಹಿರಂಗವಾಗಿ ಹೇಳ್ತಾ ಇದ್ರು. ಆದರೆ ಇವತ್ತು ಏನ್ ಮಾತಾಡ್ತಾರೆ ಅನ್ನುವಂತಹದ್ದು ಕೂಡ ಒಂದಿಷ್ಟು ಕುತೂಹಲ ಇದೆ. ಇದರ ಮಧ್ಯೆ ಏನು ನೋಟಿಫಿಕೇಶನ್ ಹೊರಡಿಸಿದ್ದಾರೆ, ಯಾರ್ಯಾರು ಜಮೀನನ್ನ ಕೊಡೋದಕ್ಕೆ ಮುಂದೆ ಬಂದಿದ್ರು ಆ ಎಲ್ಲ ರೈತರನ್ನ ಒಳಪಡಿಸಿಕೊಂಡೇ ಈ ಒಂದು 3 ಹಳ್ಳಿಯ ಜಮೀನನ್ನ ಇದೀಗ ಜಮೀನುಗಳಿಗೆ ನೋಟಿಫಿಕೇಶನ್ ಅನ್ನ ಹೊರಡಿಸಿರುವಂತದ್ದು. ವನಿತಾ, ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್. ನೋಡಿ ಸರ್, ಈಗ ಉದಾಹರಣೆಗೆ ಚನ್ನರಾಯಪಟ್ಟಣದ್ದು ಇಲ್ಲಿ ನಿಮ್ಮ ದೇವನಹಳ್ಳಿನ ರೈತರು ವಿರೋಧ ಮಾಡಿದ್ರು. ನಾವು ರೈತರ ಏನು ಒಂದು ಅವರ ಬೇಡಿಕೆಗೆ ನಾವು ಸ್ಪಂದಿಸಿದ್ವಿ. ಏನಪ್ಪ ಪರ್ಮನೆಂಟ್ ಗ್ರೀನ್ ಬೆಲ್ಟನ್ನು ನಾವು ಮಾಡಿದ್ವಿ, ಅದನ್ನು ಅಗ್ರಿಕಲ್ಚರಲ್ ಲ್ಯಾಂಡಿಗೆ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದು ಕೊಟ್ಟಾಗ ನಾವು ಬೇಡ ಅಂತ ಅಲ್ಲ, ಇದೂ ಹಾಗೆ ಅಲ್ವಾ. ಈಗ ಅವಾಗ ನಂದೇನಂದರೆ ಆಶ್ಚರ್ಯ ಏಕಾಗ್ತಾ ಇದೆ ಅಂದರೆ, ಹಿಂದೆ JDS ಅವರಿದ್ದಾಗ ಅದು ಒಂದು ಉತ್ತಮವಾದಂಥ ಪ್ರಾಜೆಕ್ಟ್ ಇತ್ತು. ಈಗ ವಿರೋಧ ಪಕ್ಷದಲ್ಲಿದ್ದಾಗ ಅದೇ ಪ್ರಾಜೆಕ್ಟನ್ನು ನಾವು ತೊಗೊಂಡು ಅದನ್ನು ಇನ್ನೂ ಅದರ ವ್ಯಾಪ್ತಿ ಹೆಚ್ಚು ಮಾಡಿ ಇನ್ನೂ ಒಳ್ಳೆ ಮಾಡಬೇಕು, ಉದ್ಯೋಗ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅಂದಾಗ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅವಾಗೇನು ಇತ್ತು ಅದೇ ಅಲ್ವಾ, ಅವೇ ಲ್ಯಾಂಡ್ ಅಲ್ಲ. ಏನು ಜಾಸ್ತಿ ಸರ್ವೆ ನಂಬರ್ಸ್ ಆಗಿದೆಯಾ, ಕಮ್ಮಿ ಆಗಿದೆಯಾ, ಬೇರೆಯವ್ರದ್ದು ಆಗಿದೆಯಾ, ಅದೆಲ್ಲ ಇಲ್ಲ ಅಲ್ಲ. ರೈತರನ್ನ ವಿಶ್ವಾಸಕ್ಕೆ ಹೇಗೆ ಪಡಿತೀರಿ ಅಂತ ಸರ್? ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅವರಿಗೆ 2-3 ಸರಿ ಕರೆದು ಚರ್ಚೆ ಮಾಡಿದ್ದಾರೆ. ವಾಟ್ ಎವರ್ ಇಟ್ ಈಸ್, ನಾವೇನು ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಈಗ ನಿಮ್ಮ ಭೂಮಿಯನ್ನು ನಾವು ಕಸ್ಕೊಳಕ್ಕಾಗ್ತದ? ಅದನ್ನು ನೋಟಿಫಿಕೇಶನ್ ಆಗಿರ್ತದೆ. ಇಫ್ ಎನಿ ಕಾನೂನಿದೆ ಎಲ್ಲದಕ್ಕೂ. ಅವ್ರಿಗೇನಾದರೂ ಹೌದಪ್ಪ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರು ಹೋಗ್ಬೋದು. ಈಗ ಮೆಜಾರಿಟಿ ಅವರು ಕೊಡಲಿಕ್ಕೆ ತಯಾರಿದ್ರೆ ದಟ್ಸ್ ವೈ ವಿ ಹ್ಯಾವ್ ನೋಟಿಫೈಡ್ ಇಟ್. ಈಗ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ ಯಾರ್ಯಾರಿದ್ರ ಹಿಂದೆ ಇದ್ದಾರೆ ಅಂತ. ಈಗ ನನಗೆ ನಾನು ಹೇಳ್ದಂಗೆ ಅವ್ರು ಮಾಡಿದಾಗ ಮಾಸ್ಟರ್ ಸ್ಟ್ರೋಕ್ಗಳು, ನಾವು ಮಾಡಿದಾಗ ರೈತ ವಿರೋಧಿನ. ಟೌನ್ಶಿಪ್ ಅನ್ನು ಪ್ರಾರಂಭ ಮಾಡಿದ್ದು ಯಾರಿದ್ದಾರೆ? ಈಗ ನೋಡಿ ಸರ್, ಈಗ ಉದಾಹರಣೆಗೆ ಚನ್ನರಾಯಪಟ್ಟಣದ್ದು ಇಲ್ಲಿ ನಿಮ್ಮ ದೇವನಹಳ್ಳಿನ ರೈತರು ವಿರೋಧ ಮಾಡಿದ್ರು. ನಾವು ರೈತರ ಏನು ಒಂದು ಅವರ ಬೇಡಿಕೆ